ರೀತಿಯ ಮಸಾಲೆ ಪದಾರ್ಥಗಳಿಂದ ಭರಿತವಾದ ಬಿಸಿ ಬಿಸಿಯಾದ ಮೊಸರು ಕಡಿಯು ಹುಳಿಯಾಗಿದ್ದು ನಾಲಿಗೆ ಚಪ್ಪರಿಸುವಂತಹ ವ್ಯಂಜನವಾಗಿದೆ. ಅಮೂಲ್ ರವರು ಇದನ್ನು ನೀವು ಮನೆಯಲ್ಲಿಯೇ ಸರಳವಾಗಿ ಹೇಗೆ ತಯಾರಿಸಬಹುದೆಂದು ತಿಳಿಸುತ್ತಾರೆ. ಮೊಸರು ಕಡಿಯನ್ನು ತಯಾರಿಸಲು ಈ ಕೆಳಗಿನ ಪದಾರ್ಥಗಳು ಬೇಕಾಗುತ್ತದೆ. ಅಮೂಲ್ ಮಸ್ತಿ ಮೊಸರು 1.5 ಕಪ್, ಅಮೂಲ್ 1 ಚಮಚ, ಕಡಲೆ ಹಿಟ್ಟು 1 ಸಣ್ಣ ಕಪ್, ಹಸಿ ಶುಂಠಿ ತುರಿದಿದ್ದು 1 ಸಣ್ಣ ತುಂಡು, ಕರಿಬೇವಿನ ಎಲೆಗಳು 1 ಹಿಡಿ, ಹಸಿ ಮೆಣಸಿನಕಾಯಿ 2 ಹೆಚ್ಚಿದ್ದು, ನೀರು 1 ಕಪ್ ಮತ್ತು ಕೊತ್ತಂಬರಿ ಅಲಂಕಾರಕ್ಕೆ. ಒಗ್ಗರಣೆಗೆ ಬೇಕಾದ ಪದಾರ್ಥಗಳು: ಸಕ್ಕರೆ ಅರ್ಧ ಟೀ ಚಮಚ, ಅರಿಶಿನ ಪುಡಿ ಅರ್ಧ ಟೀ ಚಮಚ, ಸಾಸಿವೆ ಅರ್ಧ ಟೀ ಚಮಚ, ಜೀರಿಗೆ ಅರ್ಧ ಟೀ ಚಮಚ, ಹಿಂಗು 1/4 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಕಡಿಯನ್ನು ತಯಾರಿಸಲು ಮೊದಲು ಅಮೂಲ್ ಮಸ್ತಿ ಮೊಸರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ನಂತರ ಕಡಲೆ ಹಿಟ್ಟು, ಹೆಚ್ಚಿದ ಹಸಿ ಮೆಣಸಿನಕಾಯಿ, ತುರಿದ ಹಸಿ ಶುಂಠಿ, ಸಕ್ಕರೆ ಮತ್ತು ಅರಿಶಿಣವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಗಂಟುಗಳಿಲ್ಲದೆ ಮೆತ್ತಗಿನ ಮಿಶ್ರಣವಾಗುವಂತೆ ಕಲಕಿ. ನಂತರ ಸ್ಟೌವ್ನ ಮೇಲೆ ಸಮತಟ್ಟಾದ ತಳವಿರುವ ಒಂದು ಪ್ಯಾನ್ ಅನ್ನು ಇಡಿ. ಅದಕ್ಕೆ 1 ಚಮಚ ಅಮೂಲ್ ತುಪ್ಪವನ್ನು ಹಾಕಿ. ತುಪ್ಪ ಕಾದ ನಂತರ ಸಾಸಿವೆಯನ್ನು ಹಾಕಿ ಅದರೊಂದಿಗೆ ಜೀರಿಗೆ ಮತ್ತು ಹಿಂಗನ್ನು ಹಾಕಿ. ಸಾಸಿವೆ ಸಿಡಿಯಲು ಪ್ರಾರಂಭಿಸಿದಾಗ ಕರಿಬೇವಿನ ಎಲೆಯನ್ನು ಹಾಕಿ. ನಂತರ ಮೊಸರಿನ ಮಿಶ್ರಣವನ್ನು ಪ್ಯಾನ್ಗೆ ಹಾಕಿ 1 ಕಪ್ ನೀರನ್ನು ಬೆರೆಸಿ ಮಿಶ್ರಣವು ಸರಿಯಾದ ಸ್ಥಿರತೆಗೆ ಬರುವವರೆಗೆ ಕಲಕುತ್ತಿರಿ. ಈಗ ಮಿಶ್ರಣ ಕುದಿಯಲು ಪ್ರಾರಂಭಿಸುತ್ತದೆ. ಒಮ್ಮೆ ಈ ಮಿಶ್ರಣ ಕುದಿಯಲು ಪ್ರಾರಂಭಿಸಿದಾಗ ಇದು ಬಡಿಸಲು ತಯಾರಾಗಿದೆ ಎಂದರ್ಥ. ಕೊನೆಗೆ ಇದನ್ನು ಕೊತ್ತಂಬರಿಯೊಂದಿಗೆ ಅಲಂಕರಿಸಿ. ಈಗ ರುಚಿಕರವಾದ ಮಸಾಲೆ ಪದಾರ್ಥಗಳು ಮತ್ತು ಅಮೂಲ್ ತುಪ್ಪದಿಂದ ತಯಾರು ಮಾಡಿದ ಮೊಸರು ಕಡಿ ನಿಮ್ಮ ಹಸಿವೆ ತಣಿಸಲು ಸಿದ್ಧವಾಗಿದೆ.